ಕಾರಣ ಯಾವ ರೀತಿಯಾಗಿ ಇತಿಶ್ರೀ ಹಾಕುವಂತ ಕೆಲಸವನ್ನ ಸರ್ಕಾರ ಮಾಡುತ್ತೆ ಕಾದ್ ನೋಡಬೇಕು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಲಾಕ್ ಡೌನ್ ಟಫ್ ರೂಲ್ಸ್ಗೆ ಶಿವಾಜಿನಗರದಲ್ಲಂತೂ ಪ್ರತಿನಿತ್ಯ ಬರ್ತಾನೆ ಇದೆ ಇದು ಒಂದು ಬ್ರೇಕಿಂಗ್. ಹೆಚ್ಚು ವಾಹನಗಳ ಓಡಾಟ, ಅಲ್ಲಿ ಜನ ಕೇರ್ ಮಾಡ್ತಾ ಇಲ್ಲ, ಟಫ್ ರೂಲ್ಸ್ಗೂ ಕೂಡ ಯಾವುದೇ ರೀತಿಯಾದಂಥ ಮಾರ್ಗಸೂಚಿಗಳನ್ನ ಫಾಲೋ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನ ಪ್ರತಿದಿನ ನೋಡ್ತಾ ಇದೀವಿ. ಆದರೆ ಪೊಲೀಸರು ಕೂಡ ಕ್ರಮವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ಇದೆ. ಬರೀ ಶಿವಾಜಿನಗರ ಮಾತ್ರ ಅಲ್ಲ, ಆಲ್ಮೋಸ್ಟ್ ಬೆಂಗಳೂರಿನಾದ್ಯಂತ 10 ಗಂಟೆಯ ಒಳಗಡೆ ಕೊರೋನಾ ಇಲ್ಲವೇ ಇಲ್ಲ ಅನ್ನುವ ರೀತಿಯಲ್ಲಿ ಜನ ಓಡಾಡ್ತಾ ಇರುವಂಥದ್ದನ್ನ ಬೆಂಗಳೂರಿನಲ್ಲಿರುವಂಥವ್ರಂತೂ ನೋಡ್ತಾನೆ ಇದ್ದಾರೆ. ಅಗತ್ಯ ವಸ್ತುಗಳ ಖರೀದಿ ನೆಪದಲ್ಲಿ ಜನರ ಓಡಾಟ ಮುಂದುವರೆದಿದೆ. ನಾವು ಓಡಾಡಿ ಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ನಿಮ್ಮ ನಿಯಂತ್ರಣದಲ್ಲಿ ನೀವಿರಿ. ಜನತಾ ಕರ್ಫ್ಯೂನ ನಿಮಗೆ ನೀವೇ ಹಾಕೊಳ್ಬೇಕು ಅಂತ ಹೇಳ್ತಾ ಇದ್ವಿ. ಏಕೆಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಗುಂಪುಗೂಡಬಾರ್ದು ಅನ್ನುವ ಒಂದು ಕಾರಣಕ್ಕೋಸ್ಕರನೇ, 1 ಕೋಟಿಗೂ ಹೆಚ್ಚು ಜನ ಬೆಂಗಳೂರಿನಲ್ಲಿ ಇದ್ದಾರೆ ಅನ್ನುವ ಒಂದು ಕಾರಣಕ್ಕೋಸ್ಕರನೇ ಪ್ರತಿದಿನನೂ ಕೂಡ ಮಾರುಕಟ್ಟೆಗಳಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿರುವಂಥದ್ದು. ಹಣ್ಣು ಹಂಪಲುಗಳ ಅಂಗಡಿಗಳಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿರುವಂಥದ್ದು. ಬೇರೆ ಜಿಲ್ಲೆಗಳ ರೀತಿಯಲ್ಲಿ ಬರೀ 3 ದಿನ ವಾರದಲ್ಲಿ ಓಪನ್ ಇರುತ್ತೆ ಅಂತ ಹೇಳಿಲ್ಲ, ಯಾಕೆಂದ್ರೆ ತುಂಬಾ ಜನ ಆಗ್ತಾರೆ ಎನ್ನುವ ಒಂದು ಕಾರಣಕ್ಕೋಸ್ಕರ. ಆದರೆ ಅದನ್ನು ಕೂಡ ಜನ ಕೇರ್ ಮಾಡ್ತಾ ಇಲ್ಲ. ಸರ್ಕಾರ ಯಾವ ರೀತಿಯಾಗಿ ಜನರಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಕೆಲವೊಂದು ನಿಯಮಗಳನ್ನು ತಂದಿರುತ್ತೆ, ಅದನ್ನೇ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಸಾಕಷ್ಟು ಜನ. ಅದರಲ್ಲೂ ಸ್ಪೆಷಲಿ ಶಿವಾಜಿನಗರದಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದೀವಿ. ಮಾಮೂಲಿ ದಿನಗಳಲ್ಲಿ ಇರುತ್ತಲ್ಲ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಅನ್ನುವಂಥದ್ದು, ಅಲ್ಲಿ ಯಾವಾಗಲೂ ಕೂಡ ಇರ್ತಾ ಇದೆ, ಪ್ರತಿದಿನನೂ ಕೂಡ ಇರ್ತಾ ಇರುವಂಥದ್ದು. ಅಲ್ಲಿ ಪೊಲೀಸರು ಯಾವುದಾದ್ರೂ ರೀತಿಯಲ್ಲಾದರೂ ಬ್ರೇಕ್ ಹಾಕುವಂಥ ನಿಟ್ಟಿನಲ್ಲಿ ಮುಂದಾಗಬೇಕಾಗಿತ್ತು. ಎಲ್ಲೋ ಒಂದಿಬ್ರು ಕಾಣಿಸ್ತಾರೆ ಪೊಲೀಸರು. ಏನು ಮಾಡ್ತಾರೆ ಒಂದಿಬ್ರು ಪೊಲೀಸರು? ಏನು ಮಾಡಲಾಗದಂಥ ಪರಿಸ್ಥಿತಿ ಇದೆ ಶಿವಾಜಿನಗರದಲ್ಲಿ. ಲಾಕ್ಡೌನ್ ಟಫ್ ರೂಲ್ಸ್ ಜಾರಿಯಲ್ಲಿದ್ದರೂ ಕೂಡ ಶಿವಾಜಿನಗರದಲ್ಲಿ ಅದಕ್ಕೆ ಡೋಂಟ್ ಕೇರ್ ಅಂತ ಇರುವಂಥದ್ದು. ಪ್ರತಿನಿತ್ಯ ಕೂಡ ಅಗತ್ಯ ವಸ್ತುಗಳ ಖರೀದಿ ನೆಪದಲ್ಲಿ ಹೆಚ್ಚು ಜನರ ಓಡಾಟ ಇರುವಂಥದ್ದು. ಅದರಲ್ಲೂ ಬೈಕ್ಗಳು ಮತ್ತು ಆಟೋಗಳು ಹೆಚ್ಚು ಸಂಚಾರ ಆಗ್ತಾ ಇದೆ. ಇವತ್ತು ಟ್ರಾಫಿಕ್ ಜಾಮ್ ಆಗುವ ಒಂದು ಮಟ್ಟಕ್ಕೆ ಹೆಚ್ಚು ವಾಹನಗಳ ಸಂಚಾರ ಆಗಿರುವಂಥದ್ದು ನಾವು ನಿಮ್ಮ ದೃಶ್ಯಾವಳಿಯಲ್ಲಿ ತೋರಿಸ್ತೀವಿ. ಶಿವಾಜಿನಗರದಲ್ಲಿ ಯಾವ ರೀತಿ ಪರಿಸ್ಥಿತಿ ಅಂತ ನೀವು ನೋಡ್ಬೋದು. ಸಾಲಾಗಿ ಯಾವ ರೀತಿ ಇಲ್ಲಿ ವಾಹನಗಳೆಲ್ಲ ಯಾವ ರೀತಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ. ಒಂದು ಕಡೆ ತರಕಾರಿ ಮಾರ್ಕೆಟಲ್ಲಿ ಒಂದು ಅಗತ್ಯ ವಸ್ತುಗಳ ಖರೀದಿಗೆ ಯಾವ ರೀತಿ ಜನ ಮುಗಿಬಿದ್ದಿದ್ದಾರೆ ಅಂತ, ಮತ್ತೊಂದು ಕಡೆ ಹೆಚ್ಚು ಆಟೋಗಳು ಮತ್ತು ಬೈಕ್ಗಳ ಸಂಚಾರ ಇರುವಂಥದ್ದು. ಇದು ಶಿವಾಜಿನಗರದಲ್ಲಿ ಪೊಲೀಸರು, ಟ್ರಾಫಿಕ್ ಪೊಲೀಸರು ಅದು ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ಹೆಚ್ಚು ಇದ್ದಾರೆ. ಮತ್ತು ನೀವು ಮಾರ್ಕೆಟಲ್ಲಿ ನೋಡ್ಬೋದು ಜನ ಯಾವ ರೀತಿ ಓಡಾಡ್ತಾ ಇದ್ದಾರೆ ಅಂತ ಕೂಡ ನೀವು ಜನ ನೋಡ್ಬೋದು. ಅಗತ್ಯ ವಸ್ತುಗಳ ಖರೀದಿ ನೆಪದಲ್ಲಿ ಯಾವ ರೀತಿ ಜನ ಇಲ್ಲಿ ಓಡಾಡ್ತಾ ಇದ್ದಾರೆ ಅಂತ. ಒಂದು ಕಡೆ ಇಷ್ಟು ದಿನದಲ್ಲೂ ಕೂಡ ಮಾರ್ಷಲ್ಗಳ ಯಾರೂ ಕೂಡ BBMP ಸಿಬ್ಬಂದಿ ಆಗಿರ್ಬೋದು, ಮಾರ್ಷಲ್ಗಳಾಗಿರ್ಬೋದು, ಯಾರೂ ಕೂಡ ಬಂದಿಲ್ಲ. ನೋಡ್ಬೋದು ಅಲ್ಲಿ ಎಷ್ಟು ಜನ ಗುಂಪಾಗಿ ಆ ಖರೀದಿಗೆ ಜನ ಯಾವ ರೀತಿ ಮುಗಿಬಿದ್ದಿದ್ದಾರೆ ಅಂತ. ಈ ರೀತಿ ಸಂದರ್ಭದಲ್ಲಿ ಹೆಚ್ಚಾಗಿ ಓಡಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಬೈಕ್ಗಳು ಮತ್ತು ಆಟೋಗಳು ಕೂಡ ಹೆಚ್ಚು ಸಂಚಾರ ಇರುವಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು, ಟ್ರಾಫಿಕ್ ಪೊಲೀಸರು ಕೂಡ ಅದನ್ನು ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ಬೆಳಗ್ಗೆ ಫೀಲ್ಡ್ಗೆ ಬಂದಿರುವಂಥದ್ದು. ಈ ಸಂದರ್ಭದಲ್ಲಿ ಇಲ್ಲಿ ಒಂದು ಕಡೆ ಇಲ್ಲಿ ಪೈಪ್ ಲೈನ್ ಕೆಲಸ ಕೂಡ ಒಂದು ಕಡೆ ನಡೀತಾ ಇದೆ. ಮತ್ತೊಂದು ಕಡೆ ಇಲ್ಲಿ ಮತ್ತೆ ಅಗತ್ಯ ವಸ್ತುಗಳ ಮಾರಾಟ ಮತ್ತು ಖರೀದಿ ಕೂಡ ಜೋರಾಗಿರುವಂಥದ್ದು. ಹೀಗಾಗಿ ಇಲ್ಲಿ ಶಿವಾಜಿನಗರದಲ್ಲಿ ಹೆಚ್ಚು ವಾಹನ ಸಂಚಾರ ಮತ್ತು ಇಷ್ಟು ಅನಗತ್ಯವಾಗಿ ಓಡಾಡುವಂಥವ್ರು ಕೂಡ ಹೆಚ್ಚು ಶಿವಾಜಿನಗರದಲ್ಲಿ ಕಂಡುಬರ್ತಾ ಇದ್ದಾರೆ. ಲಾಕ್ಡೌನ್ ಟಫ್ ರೂಲ್ಸ್ ಜಾರಿಯಲ್ಲಿದ್ರೂ ಕೂಡ ಈ ಒಂದು ಅಗತ್ಯ ವಸ್ತುಗಳ ಖರೀದಿಯಲ್ಲಿ ಈ ಬೇಕಾಬಿಟ್ಟಿಯಾಗಿ ಅನಗತ್ಯದಲ್ಲಿ ಶಿವಾಜಿನಗರದಲ್ಲಿ ಓಡಾಡ್ತಾ ಇರುವಂತೂ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.